ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದೇ ಕಿರಣ್ ನಿಮ್ಮ ಮಗಳ ಬಗ್ಗೆ ಲೂಸ್ ಆಗಿ ಮಾತಾಡ್ತಾ ಇದ್ದಾನಂತೆ. ಆಲ್ರೆಡಿ ಮದುವೆ ಆಗಿರೋ ನಿಮ್ಮ ಮಗಳನ್ನ ಮತ್ತೊಂದ್ಸಲ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾನಂತೆ. ಮೊನ್ನೆ ಬರ್ಡೇ ಪಾರ್ಟಿನಲ್ಲೂ ಎಲ್ಲರ ಮುಂದೆ ಅವಮಾನ ಮಾಡಿದಂತೆ. ಏನ್ ಮೇಷ್ಟ್ರೆ ಇದೆಲ್ಲ? ಈ ವಿಷಯ ಅಲ್ಲೇ ಇತ್ಯರ್ಥ ಆಯ್ತಲ್ಲ, ಎಲ್ಲ ಪ್ರಶ್ನೆಗೂ ಅಲ್ಲೇ ಉತ್ತರ ಸಿಕ್ತಲ್ಲ, ಮತ್ತ್ಯಾಕಿದ್ರ ಪ್ರಸ್ತಾಪ? ಇದೆಲ್ಲ ಇಷ್ಟಕ್ಕೆ ಮುಗೀತು ಅಂತ ತಿಳ್ಕೊಂಡ್ರ? ನಿಮ್ಮ ಅಳಿಯ ಮನೆ ಮರ್ಯಾದೆ ಉಳಿಸ್ಕೊಳ್ಳೋಕ್ಕೋಸ್ಕರ ನಿಮ್ಮ ಮಗಳು ಪರವಾಗಿ ಮಾತಾಡಿರ್ಬೋದು, ಆದರೆ ಮುಂದೊಂದು ದಿನ ಇದೇ ವಿಷಯಕ್ಕೆ ಅವ್ರು ಗಲಾಟೆ ಮಾಡ್ಕೊಳ್ಳೋದ ಅಂತ ಏನು ಗ್ಯಾರಂಟಿ? ಮದುವೆ ಆದ ತಕ್ಷಣ ತಾನಾಯ್ತು ತನ್ನ ಸಂಸಾರ ಆಯ್ತು ಅಂತ ಸುಮ್ಮನಿರೋದು ಬಿಟ್ಟು ಇವಳು ಯಾಕೆ ಹೋಗಿ ಆ ಕಿರಣ್ ಹತ್ರ ಮಾತಾಡಬೇಕಿತ್ತು? ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಯಾಕೋ ಅವಳ ಮೇಲೆ ಡೌಟ್ ಬರ್ತಾ ಇದೆ. ಮಾಡೋದೆಲ್ಲ ಮಾಡಿ ಆ ಕೊನೆಗೆ ಕಿರಣ್ ತಲೆ ಕಟ್ಟಬೇಕು ಅಂತ ಇದ್ದಾಳ ಅಂತ. ಎದುರು ಇರ್ಬೋದು. ಅಂದ್ರೆ ಇದು ನಿಮ್ಮ ಮಾತಿನ ಅರ್ಥ ಇವ್ರ ಅಳಿಯ ಅವಳ ಪಾಲ್ಗೆ ಬೆಳಿಗ್ಗೆ ಮನೆಗೆ ಬಂದು ನಾನ್ ಸ್ಟಾಪ್ ಆಗಿ ನಾನ್ ಸೆನ್ಸ್ ಮಾತಾಡ್ತಿದ್ದೀರಲ್ಲ. ನಿಮ್ಗೇನ್ ಮಾಡಕ್ ಬೇರೆ ಕೆಲಸ ಇಲ್ವಾ? ನಾಚಿಕೆ ಆಗಲ್ವಾ? ಇಷ್ಟೆಲ್ಲ ಮಾತಾಡಿದ್ರಲ್ಲ, ನಿಮ್ಮನ್ನ ನೀವೇನ್ ಅನ್ಕೊಂಡ್ಬಿಟ್ಟಿದ್ದೀರಾ? ಹಾ, ನಿಮ್ಗೆ ಯಾರಿಗೂ ನಮ್ಮ ಅಣ್ಣನ ಬಗ್ಗೆ ಆಗ್ಲಿ ಅದಕ್ಕೆ ಬಗ್ಗೆ ಆಗ್ಲಿ ಮಾತಾಡೋ ಯೋಗ್ಯತೆ ಇಲ್ಲ. ನಿಮ್ಗೆ ಯಾರಿಗೂ ಕಾಮನ್ ಸೆನ್ಸೇ ಇಲ್ವಾ? ನೀವೆಲ್ಲರೂ ಯೋಚನೆ ಮಾಡೋ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದೀರಾ. ಫಸ್ಟ್ ಆಫ್ ಆಲ್ ಒಂದು ಹುಡುಗಿ ಲೈಫ್ ಈ ತರ ಎಲ್ಲ ಆಗಿದೆ. ಆ ರಾಸ್ಕಲ್ ನಮ್ಮ ಅತ್ತಿಗೆ ಲೈಫ್ ಹಾಳು ಮಾಡೋದಕ್ಕೆ ಟ್ರೈ ಮಾಡಿದ್ದಾನೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಅತ್ತಿಗೆ ಏನು ಅನ್ನೋದು ನನಗ್ ಗೊತ್ತು. ಅವ್ರು ಯಾರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅನ್ನೋದು ನನಗ್ ಗೊತ್ತು. ಹಾಗೆ ನಮ್ಮ ಅಣ್ಣ ನಮ್ಮ ಅತ್ತಿಗೆನ ಎಷ್ಟು ಪ್ರೀತಿಸ್ತಾನೆ ಅನ್ನೋದು ನನಗ್ ಗೊತ್ತು. ಲೈಫಲ್ಲಿ ಒಂದು ಹುಡುಗಿ ಯಾರನ್ನ ಬೇಕಾದ್ರೂ ಪ್ರೀತಿಸಬಹುದು, ಹಾಗಂತ ಅವನೇ ಕೊನೆ ತನಕ ಇರ್ತಾನೆ ಅಂತಲ್ಲ. ಪ್ರೀತಿಸ್ತವ್ನು ಸರಿ ಇಲ್ಲ ಅಂದ್ರೆ ಅವನ್ನ ಬಿಟ್ಟು ಬೇರೆ ಹುಡುಗನ್ ಮದ್ವೆ ಆಗ್ಬಾರ್ದಾ? ಯಾಕೆ ಹುಡುಗಿರಿಗೆ ಚಾಯ್ಸ್ ಇಲ್ವಾ? ಭೂಮಿಕಾಗೆ ಮದ್ವೆ ಆಗಿದೆ ಅಂತ ಗೊತ್ತಿದ್ರು ಆ ರಾಸ್ಕಲ್ ಇಷ್ಟೆಲ್ಲ ಮಾಡ್ದ. ಇನ್ ಕೇಸ್ ಅವ್ರೇನಾದ್ರೂ ಅವನನ್ನೇ ಮದ್ವೆ ಆಗಿದ್ರೆ ಏನ್ ಗತಿ? ಈ ಆಂಗಲ್ ಅಲ್ಲೂ ಯೋಚನೆ ಮಾಡ್ಬೋದಲ್ವಾ? ನನ್ನ ತಡಿಬೇಡಿ ಅತ್ತೆ, ನನಗೆ ಮಾತಾಡೋಕ್ ಬಿಡಿ. ನಾನು ಇವತ್ತು ಮಾತಾಡ್ಲಿಲ್ಲ ಅಂದ್ರೆ ಲೈಫ್ ಲಾಂಗ್ ಇವ್ರು ಮಾತಾಡೋದನ್ನ ಕೇಳಿಸ್ಕೊಂಡು ನಾವು ಸುಮ್ಮನೆ ಕುತ್ಕೋಬೇಕಾಗುತ್ತೆ. ನೋಡಿ, ನಮ್ಮ ಅಣ್ಣನೇ ಮದ್ವೆ ಆಗ್ಬೇಕು ಅಂತ ಭೂಮಿಕಾ ಅದಕ್ಕೆ ಹಣೆನಲ್ಲಿ ಬರ್ದಿತ್ತು ಅನ್ಸುತ್ತೆ. ಅದಕ್ಕೆ ನಮ್ಮ ಮನೆಯವರು ನಮ್ಮ ಅಣ್ಣನ ಜೊತೆನಲ್ಲಿ ಮದ್ವೆ ಮಾಡ್ತಿರೋದು. ಇದು ನಮ್ಮ ಅತ್ತೆ ಮಾವ ಮಾಡಿರೋ ಪುಣ್ಯ. ನಮ್ಮ ಅಣ್ಣ ಅವ್ರಿಗೆ ಅಳಿಯನಾಗಿ ಸಿಕ್ಕಿರೋದು. ಹಾಗೆ ನಮ್ಮ ಅಣ್ಣ ಮಾಡಿರೋ ಪುಣ್ಯ ಏನ್ ಗೊತ್ತಾ? ಭೂಮಿಕಾ ಅದಕ್ಕೆ ಅವನಿಗೆ ಹೆಂಡತಿಯಾಗಿ ಸಿಕ್ಕಿರೋದು. ಇಷ್ಟ ಅರ್ಥ ಮಾಡ್ಕೊಳ್ಳಿ ಸಾಕು. ನೆಕ್ಸ್ಟ್ ಟೈಮ್ ಯಾರ ಮುಂದೆನಾದ್ರೂ ನಮ್ಮ ಮನೆಯವ್ರ ಬಗ್ಗೆ ಮಾತಾಡುವಾಗ ನಾನು ಒಬ್ಳಿದ್ದೀನಿ ಅನ್ನೋದನ್ನ ಮರಿಬೇಡಿ. ಮನೆಯವರು ಅಂತ ಬಂದ್ರೆ ನಾನು ಯಾರಿಗೂ ಕೇರ್ ಮಾಡಲ್ಲ, ಯಾರನ್ನು ಬಿಟ್ಕೊಡಲ್ಲ. ಇದನ್ನ ನಿಮಗ್ ಕೊಡ್ತಾ ಇರೋ ವಾರ್ನಿಂಗು. ನಿಮ್ ಪಾಡಿಗೆ ನೀವು ಸುಮ್ಮನೆ ಇದ್ರೆ ಒಳ್ಳೇದು. ಅತ್ತೆ, ಇವ್ರಿಗೆಲ್ಲ ಸ್ವಲ್ಪ ಕಾಫಿ ಮಾಡ್ಕೊಡಿ. ಪಾಪ ಬೆಳಗ್ಗೆನೆ ನಮ್ಮ ಯೋಗಕ್ಷೇಮ ವಿಚಾರಿಸೋದಕ್ಕೆ ಅವ್ರ ಕೆಲಸ ಎಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಇಷ್ಟೇ ಸಾಕಾ ಅಥವಾ ನಾನೇನಾದರೂ ಹೇಳಬೇಕಾ? ಪುಟ್ಟಿ, ವೆರಿ ವೆಲ್ ಸೆಡ್. ವಿ ಆರ್ ವೆರಿ ಪ್ರೌಡ್ ಆಫ್ ಯು ಮಗಳೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ನಿಮ್ಮೆಲ್ಲರ ಹತ್ರ ನಡ್ಕೊಂಡಿರೋ ರೀತಿಗೆ, ನಾನು ಮಾಡಿದ ತಪ್ಪಿಗೆ ಕ್ಷಮಾಪಣೆ ಕೇಳಬೇಕು. ನಿಮ್ಮನ್ನೆಲ್ಲ ಅಪ್ಕೊಂಡು ಕೈ ಮುಗಿದು ಕ್ಷಮಾಪಣೆ ಕೇಳಬೇಕು. ಶಿವು ಎಲ್ಲಿದ್ಯಪ್ಪ? ಯಾಕ್ರಪ್ಪ ನನ್ನಿಂದ ಎಲ್ಲರೂ ದೂರ ಹೋದ್ರಿ? ಈ ಪಾಪಿ ಹಸುವಾದಾಗ ದುಡ್ಡು ತಿನ್ನಕ್ಕಾಗಲ್ಲ ಅಂತ ಗೊತ್ತಿದ್ರು ಅನ್ನದ ಮೇಲೆ ಅಹಂಕಾರ ತೋರಿಸಿದ್ದಾನೆ. ಸತ್ತಾಗ ಹೊರಕ್ಕೆ ಜನ ಬೇಕೇ ಹೊರತು ಹಣ ಅಲ್ಲ ಅಂತ ಗೊತ್ತಿದ್ದು ಮತ್ತೆ ಹಣ ಅಂತ ಒದ್ದಾಡಿದ್ದಾರೆ. ನನಗೆ ನೀವೆಲ್ಲ ಸೇರ್ಕೊಂಡು ಬೈರಿ, ಉಗಿರಿ. ಈ ಪಾಪಿಗೆ ಮನುಷ್ಯ ಜೊತೆ ಬದುಕೋ ಯೋಗ್ಯತೆ ಇಲ್ಲ ಅಂತ ಎಲ್ಲರೂ ಹೇಳಿ. ಆಗ್ಲೇ ನನಗೆ ಸಮಾಧಾನ. ನನಗೆ ನನ್ನ ಮಗ ಬೇಕು, ನನಗೆ ನನ್ನ ಹೆಂಡತಿ ಬೇಕು, ನನಗೆ ನೀವುಗಳು ಬೇಕು. ಶಿವು, ಅಣ್ಣಯ್ಯ,
ನನಗೆ ನೀವುಗಳು ಬೇಕು ಬೇಕು. ಅಪ್ಪ, ವಿಕ್ಕಿ ವಿಕ್ಕಿ ಮಗನೇ, ಸಾರಿ ಕಣೋ ಮಗನೇ. ಜೀವನದಲ್ಲಿ ಹಣನೇ ಮುಖ್ಯ, ದುಡ್ಡಿಂದವನೇ ದೊಡ್ಡಪ್ಪ ಅಂತ ಅನ್ಕೊಂಡೆ. ನಿಮ್ಮೆಲ್ಲರ ಮನ್ಸಿಗೂ ನೋವು ಮಾಡ್ಬಿಟ್ಟೆ ಕಣೋ. ದಯವಿಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ಅಪ್ಪ, ಹಿಂಗೆಲ್ಲ ಮಾತಾಡ್ಬೇಡ ಅಪ್ಪ. ನೋಡಿ, ನೀವೇನೇ ಮಾಡಿದ್ರು ನಮ್ಮಪ್ಪನೇ. ನೀವು ನನಗೆ ಜನ್ಮ ಕೊಟ್ಟಿದ್ದೀರಲ್ಲ, ಅದ್ರ ಮುಂದೆ ಈ ನೋವೆಲ್ಲ ಏನೂ ಇಲ್ಲ ಅಪ್ಪ, ಏನೂ ಇಲ್ಲ. ಲೋ ರಂಗ, ಜೀವನದಲ್ಲಿ ಸಂಬಂಧಗಳ ಬೆಲೆ ಏನು ಅಂತ ಗೊತ್ತಾಗಲಿ ಅಂತ ನಾವು ಹೀಗೆ ಮಾಡಿದ್ವಿ. ಕೊನೆಗೂ ಬುದ್ಧಿ ಬಂತಲ್ಲ ನಿನಗೆ. ತಾತ, ನಾವ್ ನಿಮ್ ಸೇವೆ ಮಾಡಿದ್ರೆ ನಮಗ್ ದುಡ್ಡು ಕೊಡ್ತೀರಾ? ಇಲ್ಲ ಕಂದ, ಕೊಡಲ್ಲಪ್ಪ, ಕೊಡಲ್ಲ. ಹರ್ಟ್ ಮಾಡೋದ್ ಮಾಡಿ ಪರಿಹಾರ ಅಂತ ಫೀಸ್ ಕೊಡ್ತೀರಾ? ಇಲ್ಲ ಪುಟ್ಟ, ಕೊಡಲ್ಲ ಕಣೋ. ಮಾವ, ದುಡ್ಡಿಂದ ವ್ಯಕ್ತಿಗಳನ್ನ ಕೊಂಡ್ಕೋಬಹುದು, ಆದರೆ ಸಂಬಂಧಗಳನ್ನ ಕೊಂಡ್ಕೊಳ್ಳೋಕ್ಕಾಗಲ್ಲ. ಚಿಕ್ಕಪ್ಪ, ನೋಟ್ಗೆ ಅದ್ರ ಮೇಲೆ ಎಷ್ಟು ಪ್ರಿಂಟ್ ಆಗಿರುತ್ತೋ ಅಷ್ಟೇ ಬೆಲೆ. ಅದೇ ನೋಟ್ ಬ್ಯಾನ್ ಆಗಿಬಿಟ್ರೆ ಆ ಬೆಲೆ ಕೂಡ ಇರೋದಿಲ್ಲ. ಹಿಂದೆ 1000 ರೂಪಾಯಿ ನೋಟ್ ಇತ್ತು, ಅದ್ರ ಹಿಂದೆ ಓಡ್ದವರೆಷ್ಟು, ಹೋರಾಟ ಮಾಡಿದವರೆಷ್ಟು. ಆದರೆ ಈಗ ಅದು ಬರೀ ಪೇಪರು. ಸಂಬಂಧ ಅನ್ನೋದು ಹಾಗಲ್ಲ, ಅದನ್ನ ಯಾರ ಕೈಯಲ್ಲೂ ಬ್ಯಾನ್ ಮಾಡೋಕ್ಕಾಗಲ್ಲ. ದುಡ್ಡು ಬ್ಯಾಂಕಲ್ಲಿಟ್ಟರೆ ಇಂಟ್ರೆಸ್ಟ್ ಬೆಳೆಯುತ್ತೆ, ಅದೇ ಇಂಟ್ರೆಸ್ಟ್ ಇದ್ರೆ ಸಂಬಂಧಗಳು ಬೆಳೆಯುತ್ತೆ. ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಅಪ್ಪ ಇಲ್ಲಿವರೆಗೂ ನನ್ನನ್ನು ಯಾವತ್ತೂ ಅಪ್ಕೊಂಡಿರಲಿಲ್ಲ, ಇವತ್ತು ಪ್ರೀತಿಯಿಂದ ಅಪ್ಕೊಂಡಿದ್ದಾರೆ. ಇದ್ರ ಮುಂದೆ ಅವ್ರು ಮಾಡಿರೋ ಹಣ, ಆಸ್ತಿ ಇದೆಲ್ಲ ಯಾವುದು ದೊಡ್ಡದಲ್ಲ. ವಿಕ್ಕಿ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಆಗ ಮುಖ ನೋಡ್ತಾ ಇದೀಯಾ? ನಿಮ್ಮ ಮಾವ ಇಷ್ಟು ದಿನ ಇದೇ ಮನೆ ಬೇಸ್ಮೆಂಟ್ ಅಲ್ಲಿ ಇದ್ದ, ಆದ್ರೂ ನಿಮ್ಗೆ ಯಾರಿಗೂ ಗೊತ್ತಾಗ್ಲಿಲ್ಲ ಅಲ್ವಾ? ಯಾಕೆ ಹೇಳಿ? ಇಷ್ಟು ದಿನ ನಿಮ್ಮ ಮನೆ ಬೇಸ್ಮೆಂಟ್ ಅಲ್ಲೇ ನಿಮ್ಮ ಮಾವ ಇದ್ರು, ಅವ್ರನ್ನಲ್ಲಿ ಯಾರು ಬಚ್ಚಿಟ್ಟಿದ್ರು? ವಸಿಷ್ಠ ಫ್ಯಾಮಿಲಿ ಮೆಂಬರ್ಸ್. ಕಟ್ ಅಂತ ಹೇಳಿ. ನಿಮ್ಮ ಮನೆ ಕೆಳಗಡೆ ಗೋಡೌನಲ್ಲಿ ನಿಮ್ಮ ಭಾವನ್ನ ಬಚ್ಚಿಟ್ಟಿದ್ದು ನಾನು. ಇದು ಬೆಟ್ಟಪ್ಪನ್ ತಾಕತ್ತು. ಏ ವೈದೇಹಿ ಸೂರ್ಯನಾರಾಯಣ ವಸಿಷ್ಠ, ಇನ್ನು 2 ದಿನದಲ್ಲಿ ನಿನ್ನ ಗಂಡನ್ನು ಸಾಯಿಸ್ತೀನಿ. ನೀನಾಗ್ಲಿ ನಿನ್ನ ಮಕ್ಕಳಾಗ್ಲಿ ತಾಕತ್ತಿದ್ರೆ ಬಂದು ಬಿಡಿಸ್ಕೊಂಡು ಹೋಗಿ ನೋಡೋಣ. ನೀನು ಹೆತ್ತಿರೋದು 3 ಜನ ಗಂಡು ಮಕ್ಕಳು. ಮೊದಲನೇ ಅವನು ಅದು ಎಲ್ಲಿದಾನೋ ಗೊತ್ತಿಲ್ಲ, 2ನೇ ಅವನು ಪಾಪ ಶಿವನ ಪಾದ ಸೇರ್ದ. ಇನ್ನು 3ನೇ ಅವನು ಬಚ್ಚ. ಏನು ಮಾತಾಡಕ್ಕಾಗ್ತಾ ಇಲ್ಲ ಅಲ್ವಾ?
ಇನ್ನೆರಡು ದಿನ ಆದಮೇಲೆ ಪರಿಸ್ಥಿತಿ ಇನ್ನೂ ಹದಗೆಡುತ್ತೆ. ಏಯ್, ಯಾರಾದರೂ ಉಸಿರೆತ್ತಿದ್ರೆ ಏಯ್, ಇನ್ನೂ ಏನು ನೋಡ್ಕೊಂಡು ನಿಂತಿದ್ದೀರಾ? ಹೇಳ್ಕೊಂಡು ನಡೀರೋ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಚೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಎಲ್ರಿಗೂ ಖುಷಿ ಆಗತ್ತೆ ಅಂತಲೂ ಹೇಳಿದ್ದಾರೆ. ಅದು ಲೀಲಾತೆ ವಿಷಯ ಆದ್ರೆ ಸೂಪರ್ ಆಗಿರತ್ತೆ. ಅಯ್ಯೋ, ನೀನು ಹೋಗ್ತಿರೋದು ಈಚೆ ರೂಮ್ಗೆ, ಈಚೆನ ಮಾತಾಡ್ಸೋಕ್ಕೆ. ಅಯ್ಯೋ, ಭಯ ಆಗ್ತಿದೆಯಲ್ಲಪ್ಪ, ಇದೇನು ಹೇಳ್ತಾರೋ ಏನೋ. ಲಕ್ಷ್ಮಿ, ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್. ನೀನು ಕೇಳಬೇಕು ಅಂತ ಬಂದಿದ್ಯಾ, ಕೇಳ್ಬಿಡು, ಹೋಗು. ಏಜೆ, ಹಾಂ ಲಕ್ಷ್ಮಿ, ಅದು ನಿಮ್ಮ ಹತ್ರ. ಯಾಕೆ ಹೆದರ್ಕೋತಾ ಇದೆಯಾ? ಧೈರ್ಯವಾಗಿ ಹೇಳು. ನಾರ್ಮಲ್ ವಿಷಯ ಆಗಿದ್ದಿದ್ರೆ ಹೆದರ್ತಿರ್ಲಿಲ್ಲ, ಆದರೆ ಇದು ಬೇರೆ ಥರ ವಿಷಯ, ಅದಕ್ಕೆ ಸ್ವಲ್ಪ ಭಯ. ಯಾಕೆ, ಯಾರಿಗಾರ ಮೋಸ ಮಾಡಿದ್ಯಾ? ಇಲ್ಲ. ಅಥವಾ ನೀ ಹೇಳೋ ವಿಷಯದಿಂದ ಯಾರ್ದಾರ ಪ್ರಾಣ ಹೋಗುತ್ತಾ? ಇಲ್ಲ. ಮತ್ತೆ ಯಾಕೆ ಹೆದರ್ಕೋತಾ ಇದೆಯಾ? ಯಾರಿಗೂ ಅನ್ಯಾಯ ಮಾಡಿಲ್ಲ ಅಂತ್ಯಾ, ಮೋಸ ಆಗಿಲ್ಲ ಅಂತ್ಯಾ, ಯಾರ್ದು ಪ್ರಾಣ ಹೋಗಲ್ಲ ಅಂತ್ಯಾ? ಬಿ ಕಾನ್ಫಿಡೆಂಟ್, ಹೇಳು. ಏಜೆ, ಎಲ್ಲ ಸಾಲ್ವ್ ಆಯಿತು, ಹೊಸ ವರ್ಷನೂ ಬಂತು. ಹೊಸ ವರ್ಷಕ್ಕೆ ಎಷ್ಟೋ ಜನ ಹೊಸ ಹೊಸ ರೆಸೊಲ್ಯೂಷನ್ ಇಟ್ಕೊಂಡಿರ್ತಾರೆ. ಈಗ ಹೋದ ವರ್ಷ ಮಾಡಿರೋ ತಪ್ಪನ್ನೆಲ್ಲ ತಿದ್ಕೊಂಡು ಹೊಸ ಬದುಕನ್ನು ಶುರು ಮಾಡ್ತಾರೆ. ಅದಕ್ಕೆ ಒಂದು ರಿಕ್ವೆಸ್ಟು. ಅದು ಲೀಲಾ ಅತ್ತೆ ಇಷ್ಟು ದಿನ ಈ ಮನೆಗೋಸ್ಕರ ತಮ್ಮ ಪ್ರಾಣ ಕೊಡೋಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡದೆ ಎಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ. ಈ ಮನೆ ಮರ್ಯಾದೆ, ಘನತೆ, ಗೌರವನ ಉಳಿಸ್ಕೊಟ್ಟಿದ್ದಾರೆ. ಅಂಥವರು ಅವ್ರ ಲೈಫಲ್ಲಿ ಒಂಟಿಯಾಗಿರೋದು ಕಷ್ಟ ಆಗತ್ತೆ. ಅದಕ್ಕೆ ನೀವ್ಯಾಕೆ ಅವ್ರ ಬಾಳಲ್ಲಿ ಮತ್ತೆ ಬಂದು ಅವ್ರ ಲೈಫ್ಗೆ ಒಂದು ಹೊಸ ಬಣ್ಣ ತಂದು ಕೊಡಬಾರ್ದು? ನಾನು ಲೀಲನ್ನ ಒಪ್ಕೊಡ್ದ? ಸಾಧ್ಯನೇ ಇಲ್ಲ. ನನ್ನ ಹೆಂಡತಿ ಅಂತರ ಜೀವಂತವಾಗಿದ್ದಾಗ ಲೀಲನ್ನ ನಾನು ಹೇಗೆ ಒಪ್ಕೊಳಕ್ಕಾಗತ್ತೆ? ಆ್ಯಂಡ್ ಇದನ್ನ ನೀನು ಬಂದು ನನ್ನ ಮುಂದೆ ಹೇಳ್ತಿದ್ಯಾ? ಯಾರು ನಿನಗೆ ಇಷ್ಟು ಧೈರ್ಯ ಕೊಟ್ಟಿದ್ದು? ಲಕ್ಷ್ಮಿ, ಲಕ್ಷ್ಮಿ. ಅಪ್ಪ, ಕನ್ಸ? ಏನೋ ಹೇಳಬೇಕು ಅಂತಿದ್ಯಲ್ಲ, ಹೇಳು. ಏನಿಲ್ಲ ಏಜೆ, ಏನಿಲ್ಲ. ಯಾಕೆ ಹೆದರ್ಕೋತಾ ಇದೆಯಾ? ಹೇಳು, ಪರವಾಗಿಲ್ಲ. ಇಲ್ಲ, ಎಲ್ಲ ಮರ್ತೋಯ್ತು, ಎಲ್ಲ ಮರ್ತೋಯ್ತು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾರು, ಇವಾಗ 1 ರಿಂದ 10 ತನಕ ಕೌಂಟ್ ಮಾಡ್ಬೇಕು, ಕಂಡ್ಬಿಡ್ಬಾರ್ದು. ಹೋಗ್ತೀನಿ 1 2 ಕಣ್ಬಿಡ್ಲಾ? ನಾನಲ್ಲಿ ಬಚ್ಚಿಟ್ಕ
ಹೇಳ್ತೀನಿ, ಯಾರಿಗೂ ಹೇಳ್ಬೇಡಿ. ನಾನಿಲ್ಲಿದ್ದೆ ಪಾರುಗೆ ಕಣ್ಣಿಡಿಯಕ್ಕಾಗಲ್ಲ. ಅಂಕಲ್, ಏನಪ್ಪುಟ್ಟ? ಯಾರಾದ್ರೂ ಬಂದ್ರಾ? ಯಾರು ಬಂದಿಲ್ಲ. ಯಾರಾದ್ರೂ ಬಂದ್ರೆ ಹೇಳಿ. ಖಂಡಿತ ಪುಟ್ಟ, ನೀನ್ ಇಲ್ಲಿರೋದು ಯಾರು ಗೊತ್ತಿಲ್ಲ. ಆಟ ಆಡು, ಯಾರಾದ್ರೂ ಬಂದ್ರೆ ಹೇಳ್ತೀನಿ. ಜೀ, ನೀವೇನ್ರಿ ಮತ್ತೆ ನಾನಿರೋ ಜಾಗಕ್ಕೆ ಬಂದ್ರಿ? ದಮ್ಮು, ಅರ್ಧಕ್ಕೆ ನಿಲ್ಸೋ ಕೆಲಸನ ಪೂರ್ತಿ ಮಾಡೋಣ ಅಂತ. ಏನ್ ಅರ್ಧಂಬರ್ಧ ಕೆಲಸ ಅಂತಿದ್ದೀರಾ? ಅದೇ ಛೀ, ಹೋಗಿಪ್ಪ, ನಿಮ್ಗಂತೂ ಹೊತ್ತು ಗೊತ್ತು ಒಂದೂ ಇಲ್ಲ. ದಾಮು, ಈ ತರ ಪದೇ ಸಂದಿಲಿ ಕದ್ದು ಮುಚ್ಚಿ ಲವ್ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಪ್ಲೀಸ್ ದಾಮು, ಕಣ್ಮುಚ್ಚು. ಅಯ್ಯೋ, ಎಲ್ಲ ನಿಮ್ಮಿಂದಾನೇ ಆಗಿದ್ದು. ಹೋಗ್ಲಿ ಬಿಡು ದಾಮು, ಅದೆಲ್ಲ ಅವಳಿಗೆ ಅರ್ಥ ಆಗುತ್ತೆ. ಅಯ್ಯೋ ಬನ್ರಿ. ದಾಮು, ದಾಮು, ಇದು ದಾಮು. ಯಾಕೆ ಬಾರು ಅಂಕಿಸ್ಕೊಂಡೆ? ಏನಿಲ್ಲ ಕಣಪ್ಪಣ. ಅಕ್ಕ, ಅಷ್ಟಕ್ಕೂ ಈಗ ಯಾರು ಔಟ್ ಆಗಿದ್ದು? ಚಿಕ್ಕತ್ತೆ ಚಿಕ್ಕ ಮಾವ ಗಣಿ. ಓ, ಇಬ್ರು ಒಟ್ಟಿಗೆ ಔಟ್ ಆಗ್ಬಿಟ್ರಾ? ಇಲ್ಲ ಕಣಪ್ಪ ಆದಿ, ನಾನೊಬ್ಳೆ ಸಪ್ರೇಟ್ ಆಗಿ ಒಂದ್ ಜಾಗದಲ್ಲಿ ಬಚ್ಚಿಟ್ಕೊಂಡಿದ್ದ. ನಿನ್ ಚಿಕ್ಕಪ್ಪನೇ ನಿಧಾನಕ್ ನನ್ನ ಹತ್ರ ಬಂದ್ರು. ಯಾಕೆ ಚಿಕ್ಕಪ್ಪ, ಭಯನಾ? ಹಾಗೇನಿಲ್ಲಪ್ಪ, ಗಂಡಸರ ಕಷ್ಟ ನಿನಗೂ ಅರ್ಥ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಓ, ಹಾಗಾ? ಏನ್ ಬಾವ ಅಂತ ಕಷ್ಟ? ಗಣಿ, ನೀನು ಚಿಕ್ಕ ಹುಡುಗ, ನಿನಗೆಲ್ಲ ಅರ್ಥ ಆಗಲ್ಲ. ನೀನು ದೊಡ್ಡನಾಗ್ತೀಯಲ್ಲ, ಆಗ ಮದುವೆ ಆದ್ಮೇಲೆ ನಿಂಗೆ ಎಲ್ಲ ಅರ್ಥ ಆಗುತ್ತೆ. ಬಾ. ಅದ್ ಸರಿ, ನಮ್ ಪುಟಾಣಿ ಇಲ್ಲಿ ಕಾಣ್ತಾ ಇಲ್ಲ. ಅಯ್ಯೋ ಹೌದಲ್ಲ, ಪುಟಾಣಿ ಎಲ್ಲಿ? ಪುಟಾಣಿ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಲಿಗಾಲ, ಕಲಿನೆ ಕುಣಿಯೋ ಕಾಲ ಬಂದ್ಬಿಟ್ಟದೆ ಅಂತೀನಿ. ಎರಡೊತ್ತು ಹಾಲು ಕೊಡೋ ಗೋವಿನ ಕೇಸಲೆ ಕುಯ್ದ್ಬಿಟ್ರೆ ಹಾಳಿನ ಒಳೆನೇ ಅರಿತದೆ ಅನ್ಕೊಂಡ್ಬಿಟ್ಟವೆ ಅಂತ ಕಿರಾತಕರು ಬಾಯಿ ತಕೊಂಡ್ ಕೂತಾವ್ರೆ. ಏನ್ ಮಾಡ್ಲಿ? ಏನ್ ನಂಜವ್ವ, ಬೆಳಗ್ಗೆ ಬೆಳಗ್ಗೆ ಯಾರಿಗೋ ಮಂಗಳಾರತಿ ಹತ್ತಿರಂಗೈತೆ. ಓ, ನನಗೆ ಹೇಳ್ತಿದ್ದು. ಓ ಕಂಡ, ನಿನಗೆ ಹೇಳ್ತೀವಿನಿ. ಏನೀಗ ಕಿವಿ ಕೆಪ್ರಾಗಂಗೆ ಆ ಗೋಪಾಲನ್ ಕೈನಿಗೆ ಅಷ್ಟೊಂದು ಏಟ್ ತಿಂದ್ಯಲ್ಲ, ಬುದ್ಧಿ ಬರ್ನಿಲ್ವಾ? ಅಯ್ಯ ನಿನ್ನ, ಏನ್ ಮೆಟ್ಕೊಂಡದು? ಯಾಕೆ ನಂಜವ್ವ ಹಿಂಗ್ ಬಿರ್ಸಾಗಿ ಮಾತಾಡ್ತಿದ್ಯಾ? ನೋಡ್ಲ ಕಾಡ್ಲಿ, ಸುಮ್ಮನೆ ನನ್ನ ತಲೆ ಕೆಡಿಸ್ಬಿಡ. ಏನಕ್ಕೆ ಬಂದಿದ್ಯಾ ಇಸೆ ಹೇಳು. ಇದಕ್ಕೆ ನೋಡು, ನೀನ ದೇವ್ರು ಕೊಟ್ಟಾಕ ಅಂತ ಹೇಳೋದು. ನೀನನ್ನ ಸಂದಾಗ ಅರ್ಥ ಮಾಡ್ಕೊಂಡಿದ್ಯಾ. ವಿಷಯ ಸಿಂಪಲ್ ನಂಜವ್ವ, ನಿನ್ನಿಂದ ನಂಗೊಂದು ಸಹಾಯ ಆಗ್ಬೇಕು. ಏಯ್, ಇದೇನಿಲ್ಲ ನಿಂದು ಹೊಸ ರಾಗ? ಅದು ಅದು ನನ್ನ ಮತ್ತೆ ಸಹನನ ನೀನೇ ಮುಂದೆ ನಿಂತು ಒಂದು ಮಾಡಬೇಕು ಅನ್ಕೊಂಡೆ ಕಣ್ಣ. ನೀನ್ ದುಡ್ಡು ಬೇಡ ಅಂದಾಗ್ಲೇ ಅನ್ಕಂಡೆ. ಅಲ್ಲ ಕಣ್ಣ, ಮೇಷನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡವಳೆ ಅಂತ ಗೊತ್ತಿದ್ರು ಇಂಥ ಮಾತನ್ನ ಕೇಳ್ತಿದ್ಯಲ್ಲ, ನಿನ್ನ ಏನ್ ತಗೊಂಡು ಹಂಗಂತ ಪುಟ್ಟ ಕೈ ಏನಾರ ಕೇಳಿದ್ರು ಏನ್ ಮಾಡೋದು ಅಂತ. ನನಗೆ ಬೇರೆ ವಿಷಯ ಬೇಕಿಲ್ಲ. ಮೇಸ್ಟ್ರಿಗೂ ಸಹ ನನಗೂ ಏನೋ ಕಿರಿಕಾಗೈತೆ.
ಆದರೆ ಏನು ಅಂತ ಅವಳು ಹೇಳ್ತಾ ಇಲ್ಲ. ಅದನ್ನು ಕಂಡಿಡಿಯೋಕ್ಕೂ ನನ್ನ ಕೈಲಿ ಆಯ್ತಿಲ್ಲ. ಅದಕ್ಕೆ ನೀನು ಏನಾದರೂ ಉಪಾಯ ಮಾಡಿ ಈಸ್ಯ ಏನೋ ತಿಳ್ಕೊಂಡು ನನಗೆ ಹೇಳ್ಬೇಕು ಅಟೆಯ. ಹೋಗಕ್ಕಿಲ್ಲ ಅಂದ್ರೆ ಏನು ಮಾಡಿಯ? ಕಾಳಿ ಬೇಡ ಕಡ್ಲ, ಲೇ ಕಾಳಿ ಬೇಡ ಕಡ್ಲ, ಮರ್ಯಾದಿಂದ ಬಿಟ್ಬಿಡು. ಅಯ್ಯೋ ನಿನ್ ಬಾಯ್ಗೆ ಏನಾಯ್ತವ? ಪಲ್ಲವಿ, ಸಂದಾಗಿದ್ದೀನವಿ? ನಾಷ್ಟ ಮಾಡ್ದ? ಏನವಿ ಬರ್ತಾ ಬರ್ತಾ ಸೋಗೋಯ್ತಿದ್ಯಾ? ಏಯ್ ನೀನ್ಯಾಕೆ ಬಂದೆ? ಹೋಗಿ ಒಳಕ್ಕೆ. ಅವ್ವ ಮತ್ ಇವನ್ ಜೊತೆ ಸೇರ್ಕೊಂಡು ಅದೇನ್ ಪಿತೂರಿ ಮಾಡಕೊಂಡಿದ್ಯಾ ನೀನು? ನನ್ನ ಗುರಿ ಏನಿದ್ರು ಸಾನನ್ಬೇಕಾಯ್ತು. ಆ ಗುರಿ ಏನಾದರೂ ಮಿಸ್ ಆಯಿತು ಅಂತ ಇಟ್ಕೋ, ಅತ್ತ ಕಡೆ ಇರೋ ಗುರಿ ಈತ ಕಡೆ ಬಾಳ್ತದೆ. ಯೋಚನೆ ಮಾಡು, ಮಾಡ್ತೀಯಲ್ವೇ? ನೀನು ಮಾಡ್ತೀಯ ಮಾಡ್ತೀಯ. ಬರ್ಲೇ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬನ್ನಿ. ಇಲ್ಲಿಗೆ ಕರ್ಕೊಂಡು ಬಂದ್ರಿ? ನಿಮ್ಗೆ ಸಾಕ್ಷಿ ತಾನೇ ಬೇಕು, ನೀವು ಇಲ್ಲೇ ಇರಿ, ನಾನು ತೋರಿಸ್ತೇನೆ. ಅಚ್ಚಿ, ಏನ್ ಮಾಡ್ತಿದ್ಯಾ? ಓ, ಚಿತ್ರ ಬಿಡಿಸ್ತಿದ್ಯಾ? ಗುಡ್ ಬಾಯ್ ಗುಡ್ ಬಾಯ್. ಅಮ್ಮ ಅಮ್ಮ ಎಲ್ಲಿ? ಓ, ಅಡಿಗೆ ಅಡಿಗೆ ಮಾಡ್ತಿದ್ದಾರಾ? ಅಪ್ಪ 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 ಎಲ್ಲಿ? ಇವತ್ತು ತುಂಬಾ ತುಂಬಾ ಒಳ್ಳೆ ದಿನ ಅಂತೆ. ಅಪ್ಪ ಅಪ್ಪ ಅಪ್ಪನ ಕಾಲಿಗೆ ನಮಸ್ಕಾರ ನಮಸ್ಕಾರ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತಂತೆ. ಹೋಗು, ಹೋಗಿ ಅಪ್ಪನ ಆಶೀರ್ವಾದ ಪಡ್ಕೊಂಡ್ ಬಾ. ಹೋಗು ಹೋಗು. ಏನೋ ನಚ್ಚಿ, ಕಾಲಿಗೆಲ್ಲ ಬೀಳ್ತಾ ಇದೆಯಾ? ಯಾಕೆ? ಇರಲಿ ಬಿಡು, ನೀನು ಒಳ್ಳೆ ಹುಡುಗ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೀತಾ, ಫೈನಲಿ ಮದುವೆ ಆಗ್ತಿದ್ಯಾ. ಆಲ್ ದಿ ವೆರಿ ಬೆಸ್ಟ್. ನಿನ್ನ ಹೊಸ ಲೈಫು ತುಂಬಾನೇ ಖುಷಿಯಾಗಿರ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಐ ಟ್ರೂಲಿ ವಿಶ್ ಯು ಹ್ಯಾಪಿನೆಸ್ ಫಾರ್ ಎವರ್ ಕಣೆ. ಥ್ಯಾಂಕ್ ಯು ಸೋ ಮಚ್. ಪ್ರೀ, ಆಲ್ ದ ಬೆಸ್ಟ್ ಯಾಕೆ ಹೇಳ್ತಿದ್ಯಾ? ಮದುವೆ ಅಂದರೆ ಏನು ಎಕ್ಸಾಮಾ? ಹ್ಞೂ ಪುಟ್ಟ, ಮದುವೆ ಅಂದರೆ ಎಕ್ಸಾಮೇ, ದೊಡ್ಡ ಎಕ್ಸಾಮು. ಸೀತಮ್ಮ ಮದುವೆಯಲ್ಲಿ ಪಾಸ್ ಆಗ್ತಾಳಾ ಅಥವಾ ಫೇಲ್ ಆಗ್ತಾಳಾ? ಪುಟ್ಟ, ಅಮ್ಮ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾಳೆ. ನಿನ್ನ ಲೈಫು ಅಮೇಝಿಂಗ್ ಆಗಿರುತ್ತೆ. ಅಪ್ಪ ಅಮ್ಮ ಇಬ್ಬರ ಜೊತೆನೂ ಖುಷಿಯಾಗಿರ್ಬೋದು. ಇನ್ಮೇಲೆ ನಿನ್ನ ಡ್ರಾಯಿಂಗ್ಸಲ್ಲೆಲ್ಲ ಅಪ್ಪನೂ ಇರ್ತಾರೆ. ಐ ಯು ಹ್ಯಾಪಿ? ಫುಲ್ ಹ್ಯಾಪಿ. ಇನ್ಮೇಲೆ ನಮ್ದು ಕಂಪ್ಲೀಟ್ ಫ್ಯಾಮಿಲಿ ಅಲ್ವಾ ಸೀತಮ್ಮ? ಹಲೋ ಮೇಡಮ್. ಇಡಿಯಟ್, ಏನ್ರಿ ಮಾಡ್ತಿದ್ರಿ? ಕತ್ತೆ ಕಾಯ್ತಿದ್ರಾ? ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ? ನಾನೇನೋ ಅನ್ಕೊಂಡ್ರೆ ಇವ್ರು ಬೇರೆ ಬೈತಿದ್ದಾರೆ. ರೀ ಚರಂಡಿ, ನಿಮ್ಮ ಹತ್ರನೇ ಮಾತಾಡ್ತಿರೋದು. ಹೇಳಿ ಮೇಡಮ್, ಹೇಳಿ ಮೇಡಮ್. ಇಲ್ಲಿ ನೋಡಿ, ನಿಮ್ಮ ಬಾಸು ದೇಶ ಬಿಟ್ಟು ಹೋಗಾಯ್ತು. ಇನ್ಮೇಲೆ ಆಫೀಸ್ ಮುಂಚೆ ಹೇಗೆ ನಡೀತಿತ್ತೋ ಹಾಗೆ ನಡೆಯುತ್ತೆ. ನಿಮ್ಮ ಮೇಲೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಚರಣ್. ಹೇಳಿ ಮೇಡಮ್. ಆಫೀಸಲ್ಲಿ ಏನು ನಡೀತಿದೆ, ಏನು ನಡೆಯುತ್ತೆ, ಪ್ರತಿಯೊಂದು ಪಿನ್ ಟು ಪಿನ್ ನನಗೆ ನೀವು ತಿಳಿಸ್ಬೇಕು. ನಾಳೆಯಿಂದನೇ ನಿಮಗೆ ಆಫೀಸಲ್ಲಿ ಏನೇನು ನಡೆಯುತ್ತೋ ಎಲ್ಲ ಡೀಟೇಲ್ಸ್ ಹೇಳ್ತೀನಿ ಮೇಡಮ್. ನಾಳೆಯಿಂದ, ಇವತ್ತಿಂದ, ಈ ಕ್ಷಣದಿಂದ. ಎಸ್ ಮೇಡಮ್, ಹೇಳ್ತೀನಿ ಮೇಡಮ್. ಏ ಗಣೇಶ, ಇನ್ಮೇಲಿಂದ ಅಶೋಕ್ ಸರ್ ಈ ಆಫೀಸಿಗೆ ಬರಲ್ಲ. ಅವರು ಫಾರಿನ್ಗೆ ಹೋಗ್ತಾ ಇದ್ದಾರೆ. ಇಡೀ ಆಫೀಸ್ ಜವಾಬ್ದಾರಿನ ನನಗೆ ಕೊಟ್ಟು ಹೋಗಿದ್ದಾರೆ. ಇನ್ಮೇಲಿಂದ ಬಾಸು ಚೇಂಜು, ರೂಲ್ಸು ಚೇಂಜು ಅಂತ ಎಲ್ಲರಿಗೂ ಹೇಳ್ಬಿಡು. ಓಕೆನಾ? ಎಸ್ ಸರ್. ಹೋಗು. ಥ್ಯಾಂಕ್ ಯು ಸೀತಾ. ನಿನ್ನ ಮದುವೆ ಇನ್ವಿಟೇಷನ್ ನಮ್ಮ ರಾಮನಿಗೆ ಸೆಂಡ್ ಆಫ್ ಕೊಟ್ಟು. ಹ್ಯಾಪಿ ಮ್ಯಾರಿಡ್ ಲೈಫ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಾಗ್ಯ, ಸರಿ, ಫೈಲ್ ಅಂತೂ ತರಲಿಲ್ಲ. ಕನಿಷ್ಠ ಏನಾಯ್ತು, ಎಲ್ಲಿ ಹೋಗಿದ್ದೆ ಅದಾದ್ರೂ ಹೇಳ್ಬೋದಲ್ವಾ? ಹೇಳ್ತೀನಿ ಮಿತ್ರ ಅವ್ರೆ, ಆದ್ರೆ ಈಗಲ್ಲ, ಸಮಯ ಬಂದಾಗ. ಸಮಯ ಬಂದಾಗ್ಲಾ? ಯಾವಾಗ ಬರುತ್ತೆ ಆ ಸಮಯ? ಅಲ್ಲ, ಇವಳಿಗೆ ಏನಾಗಿದೆ ಮಿತ್ರ? ಬುದ್ಧಿ ಇದ್ದು ಮಾತಾಡ್ತಿದ್ದಾಳೋ, ಬುದ್ಧಿ ಇಲ್ಲದೆ ಮಾತಾಡ್ತಿದ್ದಾಳೋ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಕೇಳಿರೋ ಪ್ರಶ್ನೆಗೆ ಉತ್ತರ ಇದೆ ಅಂತ ಹೇಳ್ತಾ ಇದ್ದಾಳೆ, ಉತ್ತರ ಹೇಳಲ್ಲ ಅಂತಾನು ಹೇಳ್ತಾ ಇದ್ದಾಳೆ. ಅದ್ ಸಾಲದು ಅಂತ ಸಮಯ ಬಂದಾಗ ಅಂತ ಹೇಳ್ತಿದ್ದಾಳೆ. ಸರಿ ಬಿಡಿ ಮಾಮ್, ಆಮೇಲೆ ಹೇಳ್ತೀನಿ ಅಂತಿದ್ದಾಳಲ್ಲ, ಬಿಡಿ. ಆಗಲ್ಲ. ನನಗೆ ಇವಾಗ್ಲೇ ಹೇಳ್ಬೇಕು. ನಾನ್ ಕೇಳ್ತಾ ಇರೋ ಪ್ರಶ್ನೆಗೆ ನನಗೆ ಉತ್ತರ ಇವಾಗ್ಲೇ ಬೇಕು.
ಅರವಿಂದ, ನೀನು ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದೀಯಾ? ಅವಳು ಹೇಳ್ತೀನಿ ಅಂತ ಹೇಳಿದ್ಲಲ್ಲ. ಯಾಕೆ ಅವಳೇ ಅಷ್ಟು ಹಠ ಮಾಡ್ತಿರ್ಬೇಕಾದ್ರೆ ನನಗೆ ಇನ್ನೆಷ್ಟು ಹಠ ಇರ್ಬೇಕು? ಅವಳಿಗೆ ಇಷ್ಟು ಮೊಂಡತನ ಇರ್ಬೇಕಾದ್ರೆ ನನಗೆ ಇನ್ನೆಷ್ಟು ಮೊಂಡತನ ಇರ್ಬೇಕು? ನನಗೆ ಇವಾಗ ಅವಳು ಉತ್ತರ ಹೇಳಲೇಬೇಕು ಅಷ್ಟೇ. ಅದೇನು ಅಂತ ಹೇಳ್ಬಿಡಮ್ಮ ಭಾಗ್ಯ. ನೀನು ಟೈಮಿಗೆ ಸರಿಯಾಗಿ ಟೆಂಡರ್ ಪ್ಲೇಸ್ಗೆ ಹೋಗ್ಲಿಲ್ಲ ಅಂದ್ರೆ ಏನೋ ಕಾರಣ ಇದ್ದೆ ಹೀಗೆ ಮಾಡಿದ್ಯಾ ಅಂತ ನನಗನ್ನಿಸ್ತಿದೆ. ಆದ್ರೆ ನೀನು ಆ ಕಾರಣ ಹೇಳಿದ್ರೆ ತಾನೆ ನಮ್ಗೆಲ್ಲ ಗೊತ್ತಾಗೋದು. ನೀನ್ ಮಾತಾಡದೆ ಇದ್ರೆ ನಮ್ಗೆ ಹೇಗೆ ಅರ್ಥ ಆಗತ್ತೆ ಹೇಳಮ್ಮ? ನೋಡಿದ್ರಾ, ಕೇಳ್ತಾನೆ ಇದ್ರು ತಲೆ ತಗ್ಗಿಸ್ಕೊಂಡೆ ನಿಂತಿದ್ದಾಳೆ. ನಾವಿಷ್ಟೆಲ್ಲ ಕೇಳ್ತಾ ಇದ್ರು ಒಂದ್ ಮಾತು ಆಡ್ತೆ ನಿಂತಿದ್ದಾಳೆ ಅಂದ್ರೆ ಇವ್ರಿಗೆ ಹೇಳಿದ್ರೆ ಏನು, ಹೇಳ್ದೇ ಇದ್ರೆ ಏನು ಅನ್ನೋ ನಿರ್ಲಕ್ಷ್ಯ. ಸರಿ ಅರವಿಂದ, ನೀನ್ ಕೋಪ ಮಾಡ್ಕೋಬೇಡ. ವಿಷಯ ಏನಾದ್ರೂ ಇದ್ರೆ ಅವಳು ಆಮೇಲಾದ್ರೂ ಹೇಳ್ತಾಳೆ. ನೀನ್ ಒಳಗಡೆ ಹೋಗು. ಅಮ್ಮ ಭಾಗ್ಯ, ನೀನ್ ಒಳಗಡೆ ಬಾ. ನಿಂತ್ಕೋ. ನನಗೆ ಉತ್ತರ ಹೇಳೋವರೆಗೂ, ಅವಳು ಯಾಕೆ ಬರ್ಲಿಲ್ಲ ಅಂತ ಕಾರಣ ತಿಳಿಸೋವರೆಗೂ ಈ ಹೊಸಲು ದಾಟಿ ಅವಳು ಬರೋದಕ್ಕೆ ಅವಕಾಶನೇ ಇಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನೇ ಕನ್ವಿನ್ಸ್ ಆಗಿದ್ದೀನಿ. ಏನ್ ಮದುವ, ಮನೆಗೆ ಬಂದಿದ್ದೀನಿ ಕೂತ್ಕೊಂತ ಹೇಳ್ತಿಲ್ಲ? ನೀನು ಅವಮಾನ ಮಾಡೋದಕ್ಕೆ ಟಿಟ್ ಫಾರ್ ಟ್ಯಾಟ್? ಅಯ್ಯೋ, ಆ ಥರ ಎಲ್ಲ ಯೋಚನೆ ನನಗೆ ಬರಲ್ಲ. ಬಾ ಕೂತ್ಕೋ. ಮಾಧವ, ಐ ವಾಸ್ ಜಸ್ಟ್ ಜೋಕಿಂಗ್. ನಾನಿಲ್ಲಿ ಬಂದಿರೋದು ನಿಮಗೆಲ್ಲ ಆಶ್ಚರ್ಯ ಆಗಿರಬೇಕು. ಸಮಯ ಸಂದರ್ಭ ಮನುಷ್ಯನ ಬದಲಾಯಿಸುತ್ತೆ. ನಾನು ಈಗ ಬದಲಾಗಿದ್ದೀನಿ. ಜನಾರ್ದನ್, ನಂಬಕ್ಕಾಗ್ತಿಲ್ಲ ಅಲ್ವಾ? ಅದಕ್ಕೆ ಖುದ್ದಾಗಿ ನಾನೇ ಮನೆಗೆ ಬಂದಿದ್ದೀನಿ. ಕೂತ್ಕೋ. ತುಳಸಿಯವರೇ, ಇವ್ರಿಗೆ ಏನು ಬೇಡ, ಏನು ಬೇಡ. ನಾನಿಲ್ಲಿ ಬಂದಿರೋದು ನಿಮ್ಮ ಹತ್ರ ಎಲ್ಲ ಒಂದು ಮುಖ್ಯವಾದ ವಿಷಯ ಮಾತಾಡೋಕ್ಕೆ. ತುಳಸಿ ಅವರೇ, ನೀವು ನನ್ನ ಮನೆಗೆ ಬಂದಾಗ ಯಾವುದೋ ಒಂದು ಕೆಟ್ಟ ಮೂಡಲ್ಲಿ ನಿಮ್ಮ ಮೇಲೆ ರೇಗಾಡ್ಬಿಟ್ಟೆ. ಆಮೇಲೆ ಕೂಲಾಗಿ ಕೂತ್ಕೊಂಡು ಯೋಚನೆ ಮಾಡಿದಾಗ ನೀವು ಹೇಳಿದ್ದು ಯಾವುದೇ ರೀತಿ ತಪ್ಪಿಲ್ಲ ಅನಿಸ್ತು. ಇನ್ನು ಇವ್ರ ಮಾವ ಬಂದಿದ್ರು, ಅವ್ರ ಮಾತು ನಂಗೆ ಕಣ್ ತೆರೆಸ್ತು. ನನ್ನ ಮಗಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ದೆ ಅವಳನ್ನ ಬೇರೆ ಯಾರಿಗಾರು ಮದುವೆ ಮಾಡೋದು ನನಗೆ ತಪ್ಪು ಅನ್ಸುತ್ತೆ. ಇಬ್ಬರನ್ನೂ ದೂರ ಮಾಡಿ ಜೀವನ ಪೂರ್ತಿ ನರಳಕ್ಕಿಂತ ನನ್ನ ಹಠ ಬಿಟ್ಟು ಅವರಿಬ್ಬರನ್ನೂ ಒಂದು ಮಾಡೋಣ ಅನ್ಕೊಂಡೆ. ಅವ್ರು ನರಳಿದ್ರೆ ನಾವು ಸಂತೋಷವಾಗಿರಕ್ಕಾಗಲ್ಲ ಅಲ್ವಾ? ತುಂಬಾ ಸಂತೋಷ ಜನಾರ್ದನ್ ಅವರೇ. ನನಗೆ ಗೊತ್ತಿತ್ತು ಮಗಳಿಗೋಸ್ಕರ ಯಾವ ಅಪ್ಪನಾದ್ರೂ ಮನ್ಸು ಬದಲಾಯಿಸ್ಕೊತಾನೆ ಅಂತ. ಎಲ್ಲ ನಿಮ್ಮಿಂದ ತುಳಸಿ ಅವರೇ. ಅವತ್ತು ನೀವು ನಮ್ಮ ಮನೆಗೆ ಬಂದಾಗ ನಾನು ಹಾಗೆ ನಡ್ಕೋಬಾರ್ದಾಗಿತ್ತು.
ಹಾಗೆ ಮಾತಾಡಬಾರ್ದಾಗಿತ್ತು. ಪರವಾಗಿಲ್ಲ ಜನಾರ್ದನ್ ಅವರೇ, ನೀವು ಈಗ ಬಂದು ಹೇಳಿದ ಸುದ್ದಿ ಕೇಳಿ ನನ್ಗದೆಲ್ಲ ಮರ್ತೋಯ್ತು. ಅದು ನಿಮ್ಮ ದೊಡ್ಡ ಗುಣ. ಮಾಲ್ವ, ನನ್ನ ಮಗಳಿಗೋಸ್ಕರ ನಾನೇ ಸೋತು ಬಂದಿದ್ದೀನಿ. ಪ್ಲೀಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.